ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಅಂತೇಳಿ. ನನ್ನ ಜೊತೆ ವೇದ ಅವರು ಇದ್ದಾರೆ. ವೇದ ಅವರು ಇವತ್ತು ಒಂದಷ್ಟು ಯೋಗ ಟಿಪ್ಸ್ನ ಹೇಳ್ಕೊಡ್ತಾರೆ. ಯೋಗ ಟಿಪ್ಸ್ ಅಂತ ಹೇಳಿದ್ರೆ ಬೇಸಿಕ್ ಯೋಗ ಬಗ್ಗೆ ಹೇಳ್ಕೊಡ್ತಾರೆ. ಬೇಸಿಕ್ ಯೋಗ ಬಗ್ಗೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಕೆಲವರು ವೆಯ್ಟ್ ಜಾಸ್ತಿ ಇರ್ತಾರೆ, ಮತ್ತು ಹೊಟ್ಟೆ ಅವ್ರದ್ದು ತುಂಬ ದಪ್ಪ ಇರುತ್ತೆ, ಕೈಯಲ್ಲಿ ಸ್ಟಾಮಿನಾ ಇರಲ್ಲ. ಸೊ ಅದಕ್ಕೆ ಅವರು ಏನು ಯೋಗ ಟಿಪ್ಸ್ಗಳನ್ನ ಹೇಳ್ಕೊಡ್ತಾರೆ ಅದನ್ನು ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರೇನು ಹೇಳ್ತಾರೆ, ಸ್ಟಾರ್ಟಿಂಗಿಂದ ಅಟ್ಲೀಸ್ಟ್ ಒಂದು 10 ಕೌಂಟ್ಸಿಂದ ಅದನ್ನು ನೀವು ಪ್ರಾರಂಭ ಮಾಡಿ. ಹೋಗ್ತಾ ಹೋಗ್ತಾ 20, 30 2 ಸೆಟ್ಟು 3 ಸೆಟ್ಟು ಆ ಥರ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಬೋದು. ಯಾವುದೇ ಒಂದು ಡಿಸಾರ್ಡರ್ಸ್ ಆಗಿರ್ಬೋದು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆಗಿರ್ಬೋದು. ಆಗ ಈ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ಥೈರಾಯ್ಡ್ ಆಗಿರ್ಬೋದು, ಅಬ್ಡಮಿನಲ್ ತುಂಬ ಒಬೆಸಿಟಿ ಇರ್ತಾರೆ, ಡಯಾಬಿಟಿಸ್ ಇರುತ್ತೆ ತುಂಬ ಜನಕ್ಕೆ. ಈಗಿನ ಕಾಲದಲ್ಲಿ ನೋಡೋದಾದ್ರೆ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಹುಡುಗಿರ್ಗಾದ್ರೆ, ಮೆನ್ಸಿಗಾದ್ರೆ ಹೊಟ್ಟೆ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಅವರಿಗೆ ಯಾವ ಥರ ಯೋಗ ಮಾಡೋದ್ರಿಂದ ಪರಿಹಾರ ಕಂಡ್ಕೋಬಹುದು. ನಾವು ಓನ್ ಬಾಡಿ ವೆಯ್ಟಲ್ಲಿ ನಮ್ಮನ್ನ ವೆಯ್ಟ್ ಲೆಸ್ ವೆಯ್ಟ್ ಕಮ್ಮಿ ಮಾಡ್ಬೋದು ಅಂತ ಮಾಡೋದಕ್ಕೆ ಇವತ್ತು ಯೋಗ ಸೆಷನ್. ಆಮೇಲೆ ವೇದ ಅವರು ಅಂತ ಹೇಳಿದ್ರೆ ಯೋಗ ಹೇಳ್ಕೊಡ್ತಾರೆ. ವೇದ ಅಂತ ಹೇಳಿದ್ರೆ ನನ್ನ ಮಗಳೇ. ಸೊ ಇದನ್ನ ನಾನು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನನಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ನೀವು ಅಕಸ್ಮಾತ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಮಾಡೋಣ. ಈಗ ತೋರಿಸ್ಕೊಡ್ತೀರಾ? ಓಕೆ. ಮುಂಚೆ ನಮಗೆ ಮೊಬಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಒಂದಷ್ಟು ಎಕ್ಸಸೈಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಬಾಡಿನ ಫ್ರೀ ಮಾಡ್ಕೊಳ್ಳೋದಕ್ಕೆ ಸ್ಟ್ರೆಚಿಂಗ್ಸ್ ಮಾಡ್ಕೋತೀವಿ. ಫಸ್ಟು ಆರ್ಮ್ ಸ್ಟ್ರೆಚಿಂಗ್ ಮಾಡ್ಕೊಳ್ಳೋಣ. ಡೆಲ್ಟಾಯ್ಡ್ ಸ್ಟ್ರೆಚಿಂಗ್ ಅಂತ ಅಂತಾರೆ. ಡೆಲ್ಟಾಯ್ಡ್ ಮಸಲ್ ಇರುತ್ತಲ್ಲ, ಈ ಮಸಲ್ಸ್ಗೆ ಇದು ಸ್ಟ್ರೆಚಿಂಗ್. ಒಂದು 5 ಸೆಕೆಂಡ್ಸು ಹೋಲ್ಡ್ ಮಾಡಬೇಕು. ಆಸ್ ಯೂಶುವಲ್ ರೈಟ್ ಹ್ಯಾಂಡ್ ಆದಮೇಲೆ ಲೆಫ್ಟ್ ಹ್ಯಾಂಡ್ ಮಾಡಬೇಕು. 5 ಸೆಕೆಂಡ್ ಹೋಲ್ಡಿಂಗ್ಸ್ ಆ್ಯಂಡ್ ದೆನ್ ಟ್ರೈಸಿಪ್ ಸ್ಟ್ರೆಚಿಂಗ್. ಇದನ್ನು 5 ಸೆಕೆಂಡ್ಸ್ ಹೋಲ್ಡ್. ಓಕೆ, ದೆನ್ ರೈಟ್ ಲೆಗ್ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಏನಿದೆ, ಥೈ ಮಸಲ್ಸು, ಅದನ್ನ ಸ್ಟ್ರೆಚ್ ಮಾಡ್ತೀವಿ. ರೈಟ್ ಆದಮೇಲೆ ಲೆಫ್ಟ್. ಓಕೆ, ಇನ್ವರ್ಡ್ ಸ್ಟ್ರೆಚಿಂಗ್. ಸೇಮ್ ಲೆಫ್ಟ್ ಲೆಗ್ ಆದಮೇಲೆ ರೈಟ್ ಲೆಗ್. ಓಕೆ, ಸೈಡ್ವರ್ಡ್ ಸ್ಟ್ರೆಚ್. backward stretch. Okay, sumo squat stretching. Okay, ಮತ್ತೆ ಗ್ಯಾಸ್ಟ್ರೋಮಸ್ ಮಸಲ್ ಸ್ಟ್ರೆಚಿಂಗ್. ಈ ಪಾರ್ಟ್ ಏನಿರುತ್ತೆ ಈ ಲೆಗ್ಗೆ ಸ್ಟ್ರೆಚಿಂಗ್. ಸ್ಟ್ರೆಚಿಂಗ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಎಕ್ಸಸೈಸಸ್ಸು. ಫಸ್ಟು ನೆಕ್ ರೊಟೇಷನ್ಸ್. ಹಾಫ್ ರೊಟೇಷನ್ ಮಾಡ್ತೀವಿ. ಫಸ್ಟು 5 ಬ್ಯಾಕ್ ಆಫ್, ಅಪ್ ಆ್ಯಂಡ್ ಡೌನ್, ಓಕೆ. ಇವಾಗ ಶೋಲ್ಡರ್ ರೊಟೇಷನ್. 1 2 3 4 5 backward. 1 2 3 4 5 open and close. 1 2 3 4 5. Okay, up and down. 1 2 3 4 5 diagonal. 1 2 3 4 5. Okay, next both arm rotation. 1 2 3 4 5. Reverse. 1 2 3 4 5. Single arm raising. 1 2 3 4 5. Next both arm raising. 1 2 3 4 5. Sideward up and arch. 1 2 3 4 5
6. Okay, side twistings. 1, 2, 3, 4, 5. Okay, lateral bendings. 1, 2, 3, 4. Okay, next to trunk rotations. 1, first off ಮಾಡಬೇಕಷ್ಟೇ, and then back off. 1, 2, 3, 4. Okay, next split your legs and then alternative toe touch. 1, every time ನಾವು toe touch ಮಾಡಬೇಕಾದ್ರೆ ಮೇಲ್ಗಡೆ ಯಾವ ಕೈ ಇರುತ್ತೆ ಅದನ್ನ ಅಪ್ ಮಾಡಿ ನೋಡ್ತೀವಿ. 1, 2, 3, 4, 5. Okay, ನೆಕ್ಸ್ಟ್ ಜಂಪ್ ಅಂಡ್ ಜಾಕ್ಸ್. ಇದೆಲ್ಲ 10 ಸೆಕೆಂಡ್ಸ್ 10 ಟೈಮ್ಸ್. ಇದೆಲ್ಲ ಒಂದು 10 ಕೌಂಟ್ಸ್ ಅಲ್ಲಿ ನೀವು ಇದನ್ನ ಕಂಟಿನ್ಯೂ ಮಾಡ್ತೀವಿ. ನಾವು ವಿಡಿಯೋನ ಸ್ವಲ್ಪ ಬೇಗ ಮಾಡೋದ್ರಿಂದ 5 ಮಾಡ್ತಾ ಇದೀವಿ, ಕಮ್ಮಿ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಜಂಪ್ ಅಂಡ್ ಜಾಕ್ಸ್. 1, 2, 3, 4, 5. ಓಕೆ, ಇದು ಜಂಪ್ ಅಂಡ್ ಜಾಕ್ಸ್. ಅಂಡ್ ದೆನ್ ಸ್ಲೋಲಿ ನಾವು ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಮಾಡ್ತೀವಿ. ಫಸ್ಟು ಸ್ಟಾರ್ಟಿಂಗ್. ಓಕೆ, ಆ್ಯಂಡ್ ದೆನ್ ಫಾರ್ವರ್ಡ್ ಮತ್ತು ಸೈಡ್ವರ್ಡ್. 1, 2, 3. ಓಕೆ, ನೆಕ್ಸ್ಟ್ ಚೈನ್. 1, 2, 3, 4. ಓಕೆ, ಆ್ಯಂಡ್ ದೆನ್ ಹೈ ನೀಸ್. ಎರಡು ಹಿಂಗೆ ಇರುತ್ತೆ. 1, 2, 3, 4, 5. ಓಕೆ, ನೆಕ್ಸ್ಟು ಫಾರ್ವರ್ಡ್. 1, 2, 3, 4, 5. ಸೈಡ್ವರ್ಡ್. 1, 2, 3, 4, 5. ಬಟ್ ಕಿಕ್ಸ್ ಅಂತ ನಿಂತ್ಕೊಂತೀವಿ. ಬಟ್ಗೆ. ಓಕೆ, ಇದಿಷ್ಟು ಸ್ಟಾರ್ಟಿಂಗ್ ನಿಮಗೆ ಏನು ಬೇಕೋ ಅದು ವರ್ಕೌಟ್ಸ್ ಆಗಿರುತ್ತೆ. ಆ್ಯಂಡ್ ದೆನ್ ಆ್ಯಂಕಲ್ ಅಪ್ ಆ್ಯಂಡ್ ಡೌನ್. 1, 2, 3, 4, 5. ಇನ್ ಆ್ಯಂಡ್ ಔಟ್. ಚೈನ್. ಇದು ಟಾಪ್ ಟು ಬಾಟಮ್ ಫುಲ್ ಬಾಡಿ ಮೊಬಿಲಿಟಿ ಎಕ್ಸಸೈಸ್ ಆಗಿರುತ್ತೆ. ಆ್ಯಂಡ್ ದೆನ್ ನಾವು ನೆಕ್ಸ್ಟು ಆಸನಾಸ್ ಮೀನ್ಸ್ ಸೂರ್ಯ ನಮಸ್ಕಾರ ಹೋಗೋಣ. ಫಸ್ಟು ನಮಸ್ಕಾರ ಮುದ್ರಾ. ಆ್ಯಂಡ್ ದೆನ್ ಫಸ್ಟ್ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಅದಾದಮೇಲೆ ಕೌಂಟ್ ನಂಬರ್ 1ಗೆ ಏನು ಮಾಡಬೇಕು, ಕೌಂಟ್ ನಂಬರ್ 2ಗೆ ಏನು ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕೌಂಟ್ ನಂಬರ್ 1 ಊರ್ಧ್ವಾಸನ. ಕೌಂಟ್ ನಂಬರ್ 2 ಪಾದಾಸ್ತಾಸನ. ಕೌಂಟ್ ನಂಬರ್ 3 ಏಕಪಾದ ಪ್ರಸರಣಾಸನ. ಕೌಂಟ್ ನಂಬರ್ 4 ದ್ವಿಪಾದ ಪ್ರಸರಣಾಸನ. ಕೌಂಟ್ ನಂಬರ್ 5 ಶಶಂಕಾಸನ. ಕೌಂಟ್ ನಂಬರ್ 6 ಸಾಷ್ಟಾಂಗ ಪ್ರಣಿಪಾದಾಸನ. ಕೌಂಟ್ ನಂಬರ್ 7 ಭುಜಂಗಾಸನ. ಕೌಂಟ್ ನಂಬರ್ 8 ಭೂಧರಾಸನ. ಕೌಂಟ್ ನಂಬರ್ 9 ಶಶಂಕಾಸನ. ಕೌಂಟ್ ನಂಬರ್ 10 ಏಕಪಾದ ಪ್ರಸರಣಾಸನ. ಕೌಂಟ್ ನಂಬರ್ 11 ಪಾದಾಸ್ತಾಸನ. ಕೌಂಟ್ ನಂಬರ್ 12 ಊರ್ಧ್ವಾಸನ. ದೆನ್ ಬ್ಯಾಕ್ ಟು ನಮಸ್ಕಾರ. ಮಾಡಿದ್ವಿ ಇದನ್ನು. ಫಸ್ಟು ಸ್ಟಾರ್ಟಿಂಗು ಬೇಸಿಕಲ್ಲಿ ಸ್ಟಾರ್ಟ್ ಮಾಡೋರು ನೀವು ಫಸ್ಟು ಒಂದು 4 ಟೈಮ್ಸ್ ಮಾಡಿ, 4 to 6 ಟೈಮ್ಸು. ಆ್ಯಂಡ್ ದೆನ್ ನೀವು ಸ್ವಲ್ಪ ಅಭ್ಯಾಸ ಆಗ್ತಾ ಒಂದು ವೀಕ್ ಮೇಲೆ ಆದಮೇಲೆ ಅದನ್ನು 12 ರೌಂಡ್ಸ್ಗೆ ಇದನ್ನು ಸ್ಟಾಪ್ ಮಾಡ್ಕೊಳ್ಳಿ. 12 ರೌಂಡ್ಸ್ ಮಾಡೋದ್ರಿಂದ ನಿಮ್ಮ ಪೂರ್ತಿ ಬಾಡಿ ವಾರ್ಮಪ್ ಆಗುತ್ತೆ. ಆಯಿತು. ನೆಕ್ಸ್ಟು ಸ್ಟ್ಯಾಂಡಿಂಗ್ ಆಸನಾಸ್ನ ನಾವು ನೋಡೋಣ. ಓಕೆ, ಫಸ್ಟು ಸ್ಟ್ಯಾಂಡಿಂಗ್ ಆಸನಗೆ ಯಾವುದೇ ಆಸನಗೆ ತಾಡಾಸನ ಬಂದು ಸ್ಟ್ಯಾಂಡಿಂಗ್ ಪೊಸಿಷನ್ ಆಗಿರುತ್ತೆ. ಇದು ಬೇಸಿಕ್ ಪೊಸಿಷನ್ ತಾಡಾಸನ ಆಗಿರುತ್ತೆ. ತಾಡಾಸನದಲ್ಲಿ ಫಸ್ಟು ನಾವು ಮಾಡೋ ಆಸನನೇ ತಾಡಾಸನ. 2 ಫಿಂಗರ್ಸ್ನ ಲಾಕ್ ಮಾಡ್ತೀವಿ. ಇನ್ಹೇಲ್ ಮಾಡ್ತಾ ನಾವು ಟೋ ಮೇಲೆ ಸ್ಟ್ಯಾಂಡ್ ಮಾಡ್ತೀವಿ. ಆ್ಯಂಡ್ ದೆನ್ 2 ಹೀಲ್ಸ್ನ ರೈಸ್ ಮಾಡ್ತೀವಿ.
ಮುಂದೆಗಡೆ ನಮ್ಮ ದೃಷ್ಟಿ ಕೇಂದ್ರೀಕೃತವಾಗಿರುತ್ತೆ. ಇದು ತಾಡ ಮೀನ್ಸ್ ಬೆಟ್ಟದಂತೆ ನಾವು ನಿಂತ್ಕೊಳ್ಳೋದು. ಇದನ್ನು ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀವಿ. ಎಕ್ಸೇಲ್ ಮಾಡ್ತಾ ನಾವು ಡೌನ್ ಬರ್ತೀವಿ. ಚೈತ್ರ ನಾವು ಇದರಲ್ಲೇ ಎಕ್ಸಸೈಸ್ ಕೂಡ ಮಾಡ್ಬೋದು. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಓಕೆ, ಇದು ತಾಡಾಸನ ಆಗಿರುತ್ತೆ. ನೆಕ್ಸ್ಟು ವೃಕ್ಷಾಸನ. ಕೌಂಟ್ ನಂಬರ್ 1ಗೆ ನಾವು ರೈಟ್ ಲೆಗ್ನ ಲೆಫ್ಟ್ ಲೆಗ್ ತೈ ಮೇಲೆ ಪ್ಲೇಸ್ ಮಾಡ್ತೀವಿ. ಕೌಂಟ್ ನಂಬರ್ 2ಗೆ ನಿಧಾನವಾಗಿ 2 ಕೈನ ಸ್ಟ್ರೇಟ್ ಮಾಡ್ತೀವಿ. ಕೌಂಟ್ ನಂಬರ್ 3, ಕೌಂಟ್ ನಂಬರ್ 4ಗೆ ಫೈನಲ್ ಪೋಶ್ಚರ್ಗೆ ಬರ್ತೀವಿ. ವೃಕ್ಷ ಮೀನ್ಸ್ ಮರದಂತೆ ಯಾವುದೇ ರೀತಿ ಅಲ್ಲಾಡ್ದಂಗೆ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಳ್ಳೋದು. ಓಕೆ, ವೃಕ್ಷಾಸನ. ಅಗೇನ್ 3, 2, 1. ಆ್ಯಸ್ ಯೂಶುವಲ್ ರೈಟ್ ಲೆಗ್ ಮಾಡಾದ್ಮೇಲೆ ಲೆಫ್ಟ್ ಲೆಗ್. ಓಕೆ, ನೆಕ್ಸ್ಟ್ ಆಸನ ನೋಡೋದಾದರೆ ಅರ್ಧಕಟಿ ಚಕ್ರಾಸನ. ಓಕೆ, ಕೌಂಟ್ ನಂಬರ್ 1ಗೆ ನಮ್ಮ ರೈಟ್ ಹ್ಯಾಂಡ್ನ ನಮ್ಮ ಶೋಲ್ಡರ್ ಬಿಟ್ಗೆ ರೈಸ್ ಮಾಡ್ತೀವಿ. ಕೌಂಟ್ ನಂಬರ್ 2, ಕೌಂಟ್ ನಂಬರ್ 3 ಆ್ಯಂಡ್ ಕೌಂಟ್ ನಂಬರ್ 4ಗೆ ನಿಧಾನವಾಗಿ ನಮ್ಮ ಸೈಡ್ ವರ್ಡು ಬೆಂಡ್ ಮಾಡ್ತೀವಿ. ಈ ಆಸನದಲ್ಲಿ 10 ಸೆಕೆಂಡ್ಸ್ ನಾವು ಹೋಲ್ಡ್ ಮಾಡ್ತೀವಿ. ನಿಧಾನವಾಗಿ ನಮ್ಮ ಕೈಯಲ್ಲಿ ಯಾವ ರೀತಿ ಈ ಕಡೆಯಿಂದ ಈ ಕಡೆಗೆ ಜಂಪ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೆನ್ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ತೀವಿ. ಓಕೆ, ಆ್ಯಸ್ ಯೂಶುವಲ್ ರೈಟ್ ಹ್ಯಾಂಡ್ ಆದಮೇಲೆ ಲೆಫ್ಟ್ ಹ್ಯಾಂಡ್. ಆಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಆ್ಯಂಡ್ ದೆನ್ 20 ಸೆಕೆಂಡ್ಸ್ 15 ಸೆಕೆಂಡ್ಸ್ ಆ ಥರ ನಿಧಾನವಾಗಿ ಇನ್ಕ್ರೀಸ್ ಮಾಡಿಕೊಂಡು ಹೋಗ್ಬೋದು ನೀವು. ಓಕೆ, ಇವಾಗ ಮಾಡಿದ್ದು ಅರ್ಧಕಟಿ ಚಕ್ರಾಸನ. ನೆಕ್ಸ್ಟು ಅರ್ಧ ಚಕ್ರಾಸನ. ನಿಧಾನವಾಗಿ 2 ಕೈನ ಸೊಂಟದ ಹಿಂಬದಿಯಲ್ಲಿ ಇಡ್ತೀವಿ. ಕೌಂಟ್ ನಂಬರ್ 1ಗೆ, ಕೌಂಟ್ ನಂಬರ್ 2ಗೆ ಇನ್ಹೇಲ್ ಮಾಡ್ತಾ ಹಿಂದೆ ಬೆಂಡ್. ಓಕೆ, ಅರ್ಧ ಚಕ್ರಾಸನ. ಅದೇ ಪೊಸಿಷನಲ್ಲಿ ಲಾಸ್ಟ್ ಪೊಸಿಷನಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀವಿ ಆ್ಯಂಡ್ ದೆನ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಪಾದಹಸ್ತಾಸನ. ಕೌಂಟ್ ನಂಬರ್ 1, 2, 3. ಎಕ್ಸೇಲ್ ಮಾಡ್ತಾ ಬೆಂಡ್ ಡೌನ್, ಎಕ್ಸೇಲ್ ಆ್ಯಂಡ್ ಬೆಂಡ್ ಡೌನ್. ಈ ಆಸನ ಮಾಡಬೇಕಾದ್ರೆ ನಮ್ಮ ಮಂಡಿಯ ಚಿಪ್ಪುಗಳು ಸ್ಟ್ರೇಟಾಗಿರಬೇಕು. ಯಾವುದೇ ರೀತಿಯ ನೀ ಬೆಂಡ್ ಮಾಡೋಂಗಿಲ್ಲ. ಓಕೆ, ಇವಾಗ ಮಾಡಿದ್ದು ಪಾದಹಸ್ತಾಸನ ಆಗಿರುತ್ತೆ. ನೆಕ್ಸ್ಟು ತ್ರಿಕೋನಾಸನ. ಓಕೆ, 2 ಲೆಗ್ನ ಸ್ಪ್ಲಿಟ್ ಮಾಡ್ತೀವಿ. 3 to 3.5 ಫೀಟ್ ಡಿಸ್ಟೆನ್ಸಲ್ಲಿ ನಾವು ಸ್ಪ್ಲಿಟ್ ಮಾಡ್ತೀವಿ. ರೈಟ್ ಲೆಗ್ನ ಫೀಟ್ನ ರೈಟ್ ಸೈಡ್ ಟರ್ನ್ ಮಾಡ್ತೀವಿ. ಆ್ಯಂಡ್ ದೆನ್ 2 ಲೆಗ್ಗು 2 ಹ್ಯಾಂಡ್ಸು ಶೋಲ್ಡರ್ ಬಿಡ್ತಿಗೆ ನಿಧಾನವಾಗಿ ನಮ್ಮ ಕೈಗಳನ್ನ ಬೆಂಡ್ ಮಾಡ್ತೀವಿ. ಯಾವ ಕೈ ಮೇಲಿರುತ್ತೆ ಆ ಕೈನ ಟೋ ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು. ಮಧ್ಯದ ಬೆರಳಿನ ಟೋ ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು. ನಿಧಾನವಾಗಿ ಈ ಆಸನದಲ್ಲಿ ಇದು ತ್ರಿಕೋನಾಸನ ಆಗಿರುತ್ತೆ. ಈ ಆಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡಿಂಗ್ಸು ಆ್ಯಂಡ್ ದೆನ್ ನಿಧಾನವಾಗಿ ರೈಟ್ ಸೈಡ್ ಮಾಡಾದ್ಮೇಲೆ ಲೆಫ್ಟ್ ಸೈಡ್. ಓಕೆ, ಇದೇ ರೀತಿ ಪರಿವೃತ್ತ ತ್ರಿಕೋನಾಸನ. ಸೇಮ್ ಆಸ್ ಯೂಶುವಲ್ ಫಸ್ಟು ತ್ರಿಕೋನಾಸನ ಹೇಗೆ ಮಾಡಿದ್ವಿ ಅದೇ ರೀತಿ ಪರಿವೃತ್ತ ತ್ರಿಕೋನಾಸನ. ಆಲ್ಟರ್ನೇಟಾಗಿ ಹ್ಯಾಂಡ್ಸ್ನ ಟಚ್ ಮಾಡೋದು. ಓಕೆ, ಈ ಆಸನ ಫೈನಲ್ ಪೊಸಿಷನ್ ಆಗಿರುತ್ತೆ. ಪರಿವೃತ್ತ ತ್ರಿಕೋನಾಸನ. ಈ ಆಸನದಲ್ಲಿ 10 ಸೆಕೆಂಡ್ಸು ಹೋಲ್ಡಿಂಗ್ಸ್. ರೈಟ್ ಸೈಡ್ ಹೆಂಗೆ ಮಾಡಿದ್ವಿ ಅದೇ ರೀತಿ ಲೆಫ್ಟ್ ಸೈಡ್. ಓಕೆ ಓಕೆ ನೆಕ್ಸ್ಟು ಸ್ಟಾಪ್ ಮಾಡಿ. ನೆಕ್ಸ್ಟ್ ಆಸನ ನೋಡೋದಾದರೆ ಸ್ಟ್ಯಾಂಡಿಂಗ್ ಆಸನದಲ್ಲಿ ಪಾರ್ಶ್ವಕೋನಾಸನ ಅಂತ. ಆ್ಯಸ್ ಯೂಶುವಲ್ ತ್ರಿಕೋನಾಸನ ಹೇಗೆ ಮಾಡಿದ್ವಿ ಅದೇ ರೀತಿ ಲೆಗ್ನ ಸ್ಪ್ಲಿಟ್ ಮಾಡಿರ್ತೀವಿ. ಕೌಂಟ್ ನಂಬರ್ 1ಗೆ ಆ್ಯಂಡ್ ದೆನ್ ರೈಟ್ ಲೆಗ್ ರೈಟ್ ಸೈಡ್ ಟರ್ನ್ ಆಗಿರುತ್ತೆ. ನೀ ಬೆಂಡ್ ಮಾಡ್ತೀವಿ. 2 ಕೈ ಶೋಲ್ಡರ್ ಬಿಡ್ತಿಗೆ ನಿಧಾನವಾಗಿ ನಮ್ಮ ಬಲಗಾಲಿನ ಪಕ್ಕದಲ್ಲಿ ನಾವು ಕೈಗಳನ್ನ ಒಂದು ರೈಟ್ ಹ್ಯಾಂಡ್ನ ಪ್ಲೇಸ್ ಮಾಡ್ತೀವಿ. ಇದು ಫೈನಲ್ ಪೊಸಿಷನ್. ಈ ಆಸನ ಪಾರ್ಶ್ವಕೋನಾಸನ. ನಿಧಾನವಾಗಿ ರೈಟ್ ಸೈಡ್ ಹೇಗೆ ಮಾಡಿದ್ವಿ ಅದೇ ರೀತಿ ಲೆಫ್ಟ್ ಸೈಡ್. ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್ ಟರ್ನ್ ಮಾಡಿರ್ತೀವಿ.
ನಿಧಾನವಾಗಿ ಲೆಫ್ಟ್ ಲೆಗ್ದು ನೀ ಬೆಂಡ್ ಮಾಡಿ ಲೆಫ್ಟ್ ಹ್ಯಾಂಡ್ನ ಲೆಫ್ಟ್ ಲೆಗ್ ಪಕ್ಕ ಪ್ಲೇಸ್ ಮಾಡ್ತೀವಿ. ಇದು ನಿಧಾನವಾಗಿ ಆಸನ ಬರೋದು. ಇವಾಗ ಮಾಡಿತ್ತು ಪಾರ್ಶ್ವಕೋನಾಸನ. ನೆಕ್ಸ್ಟ್ ಮಾಡೋದು ಪರಿವೃತ್ತ ಪಾರ್ಶ್ವಕೋನಾಸನ. ನೀ ಬೆಂಡ್ ಲೆಫ್ಟ್ ಹ್ಯಾಂಡ್ನ ರೈಟ್ ಲೆಗ್ ಪಕ್ಕ ಪ್ಲೇಸ್ ಮಾಡ್ತೀವಿ. ಓಕೆ, ಇದು ಪರಿವೃತ್ತ ಪಾರ್ಶ್ವಕೋನಾಸನ. ರೈಟ್ ಸೈಡ್ ಹೇಗೆ ಮಾಡಿದ್ವಿ ಅದೇ ರೀತಿ ಲೆಫ್ಟ್ ಸೈಡ್ ಮಾಡೋದು. ಓಕೆ, ನೆಕ್ಸ್ಟು ವಾರಿಯರ್ ಪೋಸ್ ಅಥವಾ ವೀರಭದ್ರಾಸನ ಅಂತ ಕರಿತೀವಿ. ಆಸ್ ರಿಸಲ್ಟ್ 3 to 3.5 ಡಿಸ್ಟೆನ್ಸಲ್ಲಿ ನಾವು ಲೆಗ್ನ ಸ್ಪ್ಲಿಟ್ ಮಾಡ್ತೀವಿ. ರೈಟ್ ಲೆಗ್ ರೈಟ್ ಸೈಡ್ ಕೋಣಭವನ್. ನಿಧಾನವಾಗಿ ಎರಡು ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಡ್ತಾ ಕತ್ತನ್ನು ಹಿಂದೆಗಡೆ ಬೆಂಡ್ ಮಾಡೋದು. ಇದು ವೇರಿಯೇಷನ್ 1 ಆಗಿರುತ್ತೆ ವೀರಭದ್ರಾಸನದು. ಅದೇ ರೀತಿ ವೇರಿಯೇಷನ್ 2 ನೋಡೋದಾದರೆ ದಿಸ್ ಇಸ್ ವೇರಿಯೇಷನ್ 2 ವೀರಭದ್ರಾಸನ 2. ಓಕೆ, ವೀರಭದ್ರಾಸನ 3 ನೋಡೋದಾದರೆ ನಿಧಾನವಾಗಿ ಎರಡು ಕಾಲು ಜಾಯಿನ್ ಮಾಡಿರ್ತೀವಿ. ಎರಡು ಕೈ ನಮಸ್ಕಾರ ಸ್ಥಿತಿಯಲ್ಲಿ ಇಡ್ತಾ ನಿಧಾನವಾಗಿ ಬೆಂಡ್ ಮಾಡೋದು. ಇದು ಟಿ ಪೊಸಿಷನಲ್ಲಿ ಹೋಲ್ಡ್ ಮಾಡೋದಾಗಿರುತ್ತೆ ವೀರಭದ್ರಾಸನ 3. ಓಕೆ, ಆಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡೋದು. ಓಕೆ, ನೆಕ್ಸ್ಟು ಸಿಟ್ಟಿಂಗ್ ಆಸನಾಸ್ ಇರುತ್ತೆ. ಅದನ್ನು ನಾವು 10 ಕೌಂಟ್ಸು 20 ಕೌಂಟ್ಸ್ ಆ ಥರ ನಾವು ಕೌಂಟ್ನ ಇಂಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೆಕ್ಸ್ಟ್ ಮಾಡೋದು ನಾವು ಸಿಟ್ಟಿಂಗ್ ಆಸನಾಸು. ಸಿಟ್ಟಿಂಗ್ ಆಸನಾಗೆ ಹೇಗೆ ಹೋಗಬೇಕು ಅಂತ ಅಂದರೆ ಫಸ್ಟು ಎರಡು ಕೈ ಸ್ಟ್ರೇಟ್ ಇರುತ್ತೆ. ಆ್ಯಂಡ್ ದೆನ್ ನಿಧಾನವಾಗಿ ನಾವು ಮಂಡಿಗಳಲ್ಲಿ ಕುಳಿತುಕೊಂಡು ನಿಧಾನವಾಗಿ ವಜ್ರಾಸನಕ್ಕೆ ಹೋಗಿ ನಿಧಾನವಾಗಿ ಲೆಗ್ನ ರಿಲೀಸ್ ಮಾಡಬೇಕು. ಇದು ಸಿಟ್ಟಿಂಗ್ ಆಸನಾಗೆ ಸ್ಥಿತಿಯಾಗಿರುತ್ತೆ. ಓಕೆ, ಸಿಟ್ಟಿಂಗ್ ಆಸನಾಗೆ ಇದು ಸ್ಥಿತಿ. ಸಿಟ್ಟಿಂಗ್ ಆಸನಾಗೆ ರಿಲ್ಯಾಕ್ಸಿಂಗ್ ಪೊಸಿಷನ್ ಇದು ಶೀತಲಿ ದಂಡಾಸನ ಅಂತ ಕರೀತಾರೆ ಈ ಆಸನಾಗೆ. ಇದು ಶೀತಲಿ ತಾಡಾಸನ. ಸಿಟ್ಟಿಂಗ್ ಆಸನಾಗೆ ಪೊಸಿಷನ್ ಆಗಿರುತ್ತೆ. ಓಕೆ, ಫಸ್ಟು ನಾವು ಸಿಟ್ಟಿಂಗ್ ಆಸನದಲ್ಲಿ ಪಶ್ಚಿಮೋತ್ತಾಸನ ಟ್ರೈ ಮಾಡೋಣ. ಪಶ್ಚಿಮೋತ್ತಾಸನ ಫಸ್ಟು ಎಲ್ರಿಗೂ ಈ ಥರ ಹೋಲ್ಡ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಪಶ್ಚಿಮೋತ್ತಾಸನ ಮಾಡೋದಕ್ಕೆ ಅಂತಲೇ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಕೌಂಟ್ ನಂಬರ್ 1 ಈ ಥರ 10 ಟೈಮ್ಸ್ ಫಾರ್ವರ್ಡಿಂಗೆ ಬೆಂಡ್ ಮಾಡಬೇಕು. ಎರಡು ಮಂಡಿಗಳು ಸ್ಟ್ರೇಟ್ ಇರುತ್ತೆ, ಎರಡು ಕೈ ಸ್ಟ್ರೇಟ್ ಇರುತ್ತೆ. ಫಾರ್ವರ್ಡ್ ಬೆಂಡಿಗೆ ಇದೊಂದು 10 ಟೈಮ್ಸು ನಿಮಗೆ ಎಕ್ಸಸೈಸ್ ಥರ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನಿಧಾನವಾಗಿ ಪಶ್ಚಿಮೋತ್ತಾಸನ ಆಸನಕ್ಕೆ ಬರೋಣ. ಎರಡು ಕಾಲು ಜಾಯ್ನ್ ಆಗಿರುತ್ತೆ. ನಿಧಾನವಾಗಿ ಎರಡು ಕೈನ ರೈಸ್ ಮಾಡ್ತೀವಿ. ಕೌಂಟ್ ನಂಬರ್ 1, ಕೌಂಟ್ ನಂಬರ್ 2, ಕೌಂಟ್ ನಂಬರ್ 3 ಆ್ಯಂಡ್ ಎಕ್ಸೇಲ್ ಆ್ಯಂಡ್ ಬೆಂಡ್ ಔಟ್. ಓಕೆ, ಎಷ್ಟಾಗುತ್ತೆ ಅಷ್ಟು ಆಸನ ಮಾಡ್ಬೋದು ನೀವು. ನಿಧಾನವಾಗಿ ಕೌಂಟ್ ನಂಬರ್ 3, 2 ಆ್ಯಂಡ್ 1. ಓಕೆ, ನೆಕ್ಸ್ಟು ಬದ್ಧ ಕೋನಾಸನ ಅಂತ ಕರಿತೀವಿ. ಬಟರ್ಫ್ಲೈ ಪೊಸಿಷನ್ನು. ನಿಧಾನವಾಗಿ ಎರಡು ಕಾಲನ್ನ ಫೋಲ್ಡ್ ಮಾಡ್ತೀವಿ. ಬಟರ್ಫ್ಲೈ. ಈ ಆಸನ ಮಾಡೋದ್ರಿಂದ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ ಏನೋ ಇರುತ್ತೆ ವುಮೆನ್ಸಿಗೆ, ಅಂದರೆ ನಾರ್ಮಲ್ ಇಂಬ್ಯಾಲೆನ್ಸ್ ಇರುತ್ತೆ. ಮೆನ್ಸ್ಟ್ರುಯಲ್ ಟೈಮಲ್ಲಿ ಹೊಟ್ಟೆ ನೋವು ಬರೋದಾಗಿರ್ಬೋದು, ಕಾಲು ನೋವು ಬರೋದಾಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು. ಈ ಆಸನ ಮಾಡೋದ್ರಿಂದ ತುಂಬ ರಿಲೀಫ್ಸ್ ಅನಿಸುತ್ತೆ ಅವರಿಗೆ. ಇದು ಒಂದು 10 ಟೈಮ್ಸ್ ಈ ಥರ ಫ್ಲೈ ಮಾಡಬೇಕು. ಅಂದರೆ ನಿಧಾನವಾಗಿ ಎರಡು ಕೈನ ರೈಸ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಬೆಂಡ್ ಆಗಬೇಕು. ಈ ಪೊಸಿಷನಲ್ಲಿ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ಓಕೆ, ನಿಧಾನವಾಗಿ ಸೈಡ್ ವರ್ಡ್ ಒಂದು ರೈಟ್ ಲೆಗ್ನ ಬೆಂಡ್ ಮಾಡಿರ್ತೀವಿ. ಈ ಕಾಲು ಲೆಫ್ಟ್ ಲೆಗ್ ನಮ್ಮ ಸೈಡ್ ವರ್ಡ್ ಆಗಿರುತ್ತೆ. ನಿಧಾನವಾಗಿ ಸೈಡಕ್ಕೆ ಬೆಂಡ್ ಆಗೋದು. ಈ ಆಸನದಲ್ಲಿ ನಾವು ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ಇದು ನಮ್ಮ ಸೈಡ್ ಬೆಲ್ಲಿ ಪಾರ್ಟ್ ಏನಿರುತ್ತೆ ಅದಕ್ಕೆ ಒಂದು ತುಂಬ ಒಳ್ಳೆಯ ಆಸನ ಅಂತ ಆಗಿರ್ಬೋದು, ಅದಕ್ಕೆ ವರ್ಕೌಟ್ ಆಗುತ್ತೆ. ದೆನ್ ರೈಟ್ ಮಾಡಾದ್ಮೇಲೆ ಲೆಫ್ಟ್ ಸೈಡ್ ವರ್ಡ್ ಬೆಂಡ್ ಆಗಬೇಕು. ಓಕೆ, ನಿಧಾನವಾಗಿ
ಬರಬೇಕು ರಿಟರ್ನ್. ದೆನ್ ನೆಕ್ಸ್ಟ್ ಆಸನ ನೋಡೋದಾದರೆ ವಕ್ರಾಸನ ಅಂತ. ನಿಧಾನವಾಗಿ ನಮ್ಮ ರೈಟ್ ಲೆಗ್ನ ಬೆಂಡ್ ಮಾಡ್ತೀವಿ. ಕೌಂಟ್ ನಂಬರ್ 2ಗೆ ನಮ್ಮ ಲೆಫ್ಟ್ ಹ್ಯಾಂಡಿಂದ ತಿರುಗಿಸಿ ಈ ಥರ ಹಿಡ್ಕೊತೀವಿ. ಕೌಂಟ್ ನಂಬರ್ 3ಗೆ ನಮ್ಮ ರೈಟ್ ಹ್ಯಾಂಡ್ ಏನಿದೆ ಅದನ್ನು ಹಿಂದೆಗಡೆ ಪ್ಲೇಸ್ ಮಾಡ್ತಾ ಕೌಂಟ್ ನಂಬರ್ 4ಗೆ ನಮ್ಮ ಕತ್ತನ್ನು ಹಿಂದೆಗಡೆ ಟರ್ನ್ ಮಾಡಿ ಇದು ಫೈನಲ್ ಪೊಸಿಷನ್ ಆಗಿರುತ್ತೆ. ಈ ಆಸನ ಮಾಡೋದ್ರಿಂದ ಡಯಾಬಿಟಿಸ್ ಪೇಷಂಟ್ಸ್ ಏನಿರುತ್ತೆ, ಶುಗರ್ ಅಂತ ಏನು ಕರೀತಾರೆ, ಆ ಪೇಷಂಟ್ಸ್ಗೆ ನಮ್ಮ ಸೈಡ್ ವರ್ಡಲ್ಲಿ ಇಲ್ಲಿ ಇನ್ಸುಲಿನ್ನ ಉತ್ಪತ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ಸುಲಿನ್ ಶುಗರ್ ಇರೋರಿಗೆ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗದೆ ಇರೋ ಕಾರಣ ಈ ಆಸನ ಮಾಡೋದ್ರಿಂದ, ಟ್ವಿಸ್ಟಿಂಗ್ ಆಸನಾಸ್ ಮಾಡೋದ್ರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋಕ್ಕೆ ಈ ಆಸನ ಹೆಲ್ಪ್ ಮಾಡುತ್ತೆ. ರೈಟ್ ಸೈಡ್ ಆದಮೇಲೆ ಏನು ಲೆಫ್ಟ್ ಸೈಡ್ ಮಾಡೋದು. ನಿಮ್ಗೆ ಸ್ಟಾರ್ಟಿಂಗೇ ಈ ಥರ ಹೋಲ್ಡ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಈ ಥರನಾದರೂ ಹೋಲ್ಡ್ ಮಾಡಿ ಇಟ್ಕೊಬೋದು. ಓಕೆ, ಇದು ಫೈನಲ್ ಪೊಸಿಷನ್ ವಕ್ರಾಸನ. ಅದೇ ರೀತಿ ಟ್ವಿಸ್ಟಿಂಗ್ ಆಸನ, ಇನ್ನೊಂದು ಆಸನ ನೋಡೋದಾದರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ನಿಧಾನವಾಗಿ ನಮ್ಮ ರೈಟ್ ಲೆಗ್ನ ಬೆಂಡ್ ಮಾಡ್ತೀವಿ. ಕೌಂಟ್ ನಂಬರ್ 2ಗೆ ನಮ್ಮ ಲೆಫ್ಟ್ ಲೆಗ್ನ ಬೆಂಡ್ ಮಾಡಿ ಈ ಥರ ಹೋಲ್ಡ್ ಮಾಡಿ ಕೌಂಟ್ ನಂಬರ್ 3, 4ಗೆ ಹಿಂದೆಗಡೆ ಟರ್ನ್ ಆಗಿ ಹಿಂದೆಗಡೆ ನೋಡೋದು. ಇದು ಅರ್ಧ ಮತ್ಸ್ಯೇಂದ್ರಾಸನ. ಇದು ಕೂಡ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಈ ಆಸನ ಮಾಡೋದ್ರಿಂದ ಈ ಆಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. 10 ಅದಾದಮೇಲೆ 15 to 20 ಸೆಕೆಂಡ್ಸ್ ಹೋಲ್ಡ್ ಮಾಡೋದ್ರ ಮುಖಾಂತರ ಈ ಆಸನನ ಪ್ರಾಕ್ಟೀಸ್ ಮಾಡ್ಬೋದು. ನಿಧಾನವಾಗಿ 2 ಕಾಲುಗಳನ್ನ ಸ್ಪ್ಲಿಟ್ ಮಾಡ್ತೀವಿ. ಇದರಲ್ಲೇ ಒಂದಷ್ಟು ಎಕ್ಸಸೈಸ್ನ ಮಾಡೋಣ. ನಿಧಾನವಾಗಿ ಟ್ವಿಸ್ಟಿಂಗ್ ಎಕ್ಸಸೈಸಸ್. ಕೌಂಟ್ ನಂಬರ್ 1, 2, ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್. ಈ ಥರ ಮಾಡೋದ್ರಿಂದ ನಮ್ಮ ಸೈಡ್ ಬೆಲ್ಲಿ ಫ್ಯಾಟ್ ಡಿಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಈ ರೀತಿ 2 ಕಡೆ 5 ಟೈಮ್ಸ್ ಮಾಡೋದು. ಆ್ಯಂಡ್ ದೆನ್ ಅದೇ ಪೊಸಿಷನಲ್ಲಿ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡೋದು. ಇದೇ ಪೊಸಿಷನಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ನಾವು ಇರ್ಬೋದು. ಓಕೆ, ನಿಧಾನವಾಗಿ ನೆಕ್ಸ್ಟು ಇದರಲ್ಲಿ ಒಂದು ಎಕ್ಸಸೈಸ್ ನೋಡೋದಾದರೆ 2 ಕಾಲನ್ನ ಇಲ್ಲಿ ಬೆಂಡ್ ಮಾಡಿರ್ತೀವಿ. ನಿಧಾನವಾಗಿ ಲೆಫ್ಟ್ ಸೈಡ್, ರೈಟ್ ಸೈಡ್. ಈ ಎಕ್ಸಸೈಸ್ನ ಮಾಡೋದ್ರಿಂದ ನಮ್ಮ ಥೈ ಮಸಲ್ಸ್ ಏನಿರುತ್ತೆ ಅದು ಮತ್ತು ಪೆಲ್ವಿಕ್ ಪಾರ್ಟ್ ಹತ್ರ ಇರೋ ಮಸಲ್ಸ್ಗೆ ಕಮ್ಮಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಕಡೆ ಒಂದ್ಸರಿ, ಈ ಕಡೆ ಒಂದ್ಸರಿ. ಓಕೆ, ಅಂದರೆ ನಿಧಾನವಾಗಿ 2 ಲೆಗ್ನ ಸ್ಪ್ಲಿಟ್ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ಲೆಗ್ನ ಸ್ಪ್ಲಿಟ್ ಮಾಡಿ ನಿಧಾನವಾಗಿ ಸೈಡ್ ವರ್ಡ್. ಈ ಕಡೆ ಒಂದು ಸೈಡ್ ವರ್ಡಲ್ಲಿ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀವಿ. ಲೆಫ್ಟ್ ಲೆಗ್ನ ಹೋಲ್ಡ್ ಮಾಡ್ತೀವಿ. ಆ್ಯಂಡ್ ದೆನ್ ನಿಧಾನವಾಗಿ ರೈಟ್ ಲೆಗ್ನ ಹೋಲ್ಡ್ ಮಾಡ್ತೀವಿ. ಇದರಲ್ಲಿ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊತೀವಿ. ಆ್ಯಂಡ್ ದೆನ್ ಫಾರ್ವರ್ಡ್ ಎಷ್ಟಾಗುತ್ತೆ ಅಷ್ಟು ಬೆಂಡಾಗಿ ಹೋಲ್ಡ್ ಮಾಡಿ ಈ ಆಸನನ ಕಂಟಿನ್ಯೂ ಮಾಡ್ತೀವಿ. ಓಕೆ, ನಿಧಾನವಾಗಿ 2 ಕಾಲನ್ನ ಜಾಯಿನ್ ಮಾಡ್ತೀವಿ. ವಜ್ರಾಸನದಲ್ಲಿ ಹೇಗೆ ನಾವು ಹೋಲ್ಡ್ ಮಾಡ್ಬೋದು, ಹೇಗೆ ಯಾವ ಆಸನ ಮಾಡ್ಬೋದು ಅಂತ ನೋಡೋಣ. ವಜ್ರಾಸನದಲ್ಲಿ ಕೂತಿರ್ತೀವಿ, 2 ಲೆಗ್ನ ಬೆಂಡ್ ಮಾಡಿ ಫೋಲ್ಡ್ ಮಾಡಿರ್ತೀವಿ. ಆ್ಯಂಡ್ ದೆನ್ ಲೆಫ್ಟ್ ಹ್ಯಾಂಡ್ನ ನಮ್ಮ ಲೆಫ್ಟ್ ಸೈಡ್ ಹತ್ರ ತೈ ಹತ್ರ ಪ್ಲೇಸ್ ಮಾಡ್ತೀವಿ. ನಿಧಾನವಾಗಿ ರೈಟ್ ಹ್ಯಾಂಡ್ನ ನಮ್ಮ ಕಿವಿಯ ಮೇಲ್ಗಡೆಯಿಂದ ನಾವು ಕೈನ ತಂದು ಹೋಲ್ಡ್ ಮಾಡ್ತೀವಿ. ಈ ಆಸನ ಫೈನಲ್ ಪೊಸಿಷನಲ್ಲಿ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ಇದು ಕೂಡ ನಮ್ಮ ಸೈಡ್ ಬೆಲ್ಲಿ ಫ್ಯಾಟ್ನ ಡಿಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಲೆಫ್ಟ್ ಸೈಡ್ ಆದಮೇಲೆ ರೈಟ್ ಸೈಡ್ ನಿಧಾನವಾಗಿ ಈ ಆಸನ ಮಾಡ್ಬೋದು. ಓಕೆ, ದೆನ್ ಉಷ್ಟ್ರಾಸನ ಅಂತ. ಕೌಂಟ್ ನಂಬರ್ 1, ಕೌಂಟ್ ನಂಬರ್ 2, ಕೌಂಟ್ ನಂಬರ್ 3. ಓಕೆ, ಈ ಆಸನ ಫೈನಲ್ ಪೊಸಿಷನ್ ಆಗಿರುತ್ತೆ. ನಿಮ್ಗೆ ಅಷ್ಟು ಮಾಡೋಕ್ಕಾಗಲ್ಲ ಅಂತಂದರೆ ಫಸ್ಟು 2 ಸೊಂಟದ ಮೇಲೆ ಕೈ ಪ್ಲೇಸ್ ಮಾಡ್ತಾ ನಿಧಾನವಾಗಿ ಹಿಂದೆ ನೋಡೋದು. ಓಕೆ, ಈ ಆಸನದಲ್ಲಿ ಸ್ಟೇ ಮಾಡ್ಬೋದು. ಇದರಲ್ಲ ಒಂದೆಷ್ಟು ಎಕ್ಸಸೈಸ್ ಮಾಡ್ತೀವಿ ಅಂತ ಅಂದರೆ 2 ಕೈ ಹೀಗಿರುತ್ತೆ, ಈ ಥರ ಆಲ್ಟರ್ನೇಟಿವ್ ಆಗಿ ಟಚ್ ಮಾಡೋದು, ಲೆಗ್ ಟಚ್ ಮಾಡೋದು. ಓಕೆ, ಇದಾದಮೇಲೆ ನೆಕ್ಸ್ಟು ಪ್ರೋನ್ ಪೊಸಿಷನ್ಗೆ ಹೋಗೋಣ. ಹೊಟ್ಟೆ ಮೇಲೆ ಮಲಗಿ ಮಾಡೋವಂಥ ಆಸನಾಸ್ಗೆ ಪ್ರೋನ್ ಪೊಸಿಷನ್ ಅಂತ ಕರೀತಾರೆ. ಓಕೆ, ನಿಧಾನವಾಗಿ ಮಲ್ಕೊಳ್ಳೋದು ಫಾರ್ವರ್ಡ್. ಇದರಲ್ಲೇ ಆಸನಾಸ್ ಮಾಡೋದಾದ್ರೆ ಪ್ರೋನ್ ಪೊಸಿಷನಲ್ಲಿ 2 ಕೈ ನಮ್ಮ ಚೆಸ್ಟ್ ಪಕ್ಕ ಹೋಲ್ಡ್ ಆಗಿರುತ್ತೆ. ಮೇಲೆ ಮಲಗಿ ಮಾಡೋ ಅಂತ ಆಸನಾಸ್ಗೆ ಪ್ರೋನ್ ಪೊಸಿಷನ್ ಅಂತ ಕರೀತಾರೆ.
ಪ್ರೋನ್ ಪೊಸಿಷನಲ್ಲಿ ರಿಲ್ಯಾಕ್ಸಿಂಗ್ ಪೊಸಿಷನ್ ಅಂತ ಅಂದರೆ ಮಕರಾಸನ. ಎರಡು ಕೈನ ಹಿಂಗೆ ಬೆಂಡ್ ಮಾಡ್ತೀವಿ. ನಿಧಾನವಾಗಿ ನಮ್ಮ ಗಲ್ಲವನ್ನು ಎರಡು ಕೈಗಳ ಮೇಲೆ ಪ್ಲೇಸ್ ಮಾಡೋದು. ಇದು ರೆಸ್ಟಿಂಗ್ ಪೊಸಿಷನ್ ಇನ್ ಪ್ರೋನ್ ಪೊಸಿಷನಲ್ಲಿ. ಎರಡು ಕಾಲುಗಳು ಉಲ್ಟಾ. ಇದು ಮೊಸಳೆಯ ರೀತಿ ಮಲಗಿ ಮಾಡೋವಂಥ ಆಸನಸ್ಗೆ ಪ್ರೋನ್ ಪೊಸಿಷನಲ್ಲಿ ಮಕರಾಸನ. ಮಕರ ಮೀನ್ಸ್ ಮೊಸಳೆ. ಓಕೆ, ಇದು ರಿಲ್ಯಾಕ್ಸಿಂಗ್ ಪೊಸಿಷನ್ ಆಗಿರುತ್ತೆ. ಇದರಲ್ಲೇ ಒಂದಷ್ಟು ಆಸನಾಸ್ ಮಾಡೋದಾದರೆ ಭುಜಂಗಾಸನ. ಎರಡು ಕೈ ನಮ್ಮ ಚೆಸ್ಟ್ ಪಕ್ಕ ಪ್ಲೇಸ್ ಆಗಿರುತ್ತೆ. ಕರ್ಣ ನಂಬರ್ 1ಗೆ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ನೆಕ್ನ ಅಪ್ ಮಾಡೋದು. ಇದು ಭುಜಂಗಾಸನ. ಫಸ್ಟೇ ಸ್ಟಾರ್ಟಿಂಗ್ ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ನಿಧಾನವಾಗಿ ಇಷ್ಟಾದರೂ ಮಾಡ್ಬೋದು. ಓಕೆ, ಇದರಲ್ಲೇ ನಾವು ಎಕ್ಸಸೈಸ್ ಮಾಡ್ಬೋದು. ಸ್ಟಾರ್ಟಿಂಗು 10 ಟೈಮ್ಸ್ ಮೇಲೋಗಿ ಇದರ ಕೆಳಗಡೆ ಬರ್ಬೋದು. ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗ ಕರಗಲಿಕ್ಕೆ, ಅಲ್ಲಿ ಥೈರಾಯ್ಡ್ ಇರುತ್ತೆ ತುಂಬ ಜನಕ್ಕೆ, ಅದು ಗಂಟಲಿನ ಭಾಗ ನರ್ವ್ಸ್ನ ಆಕ್ಟಿವೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡೋದಕ್ಕೆ. ಓಕೆ, ಈ ಆಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟು 20 ಸೆಕೆಂಡ್ಸ್ ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಶಲಭಾಸನ. ಎರಡು ಕೈ ಫಾರ್ವರ್ಡ್ ಇರುತ್ತೆ. ನಿಧಾನವಾಗಿ ಲೆಗ್ನ ರೈಸ್ ಮಾಡ್ತೀವಿ ಆ್ಯಂಡ್ ದೆನ್ ಎರಡು ಕೈಗಳನ್ನ ರೈಸ್ ಮಾಡ್ತೀವಿ. ಶಲಭಾಸನ ಅಂತ ಕರೀತಾರೆ ಈ ಆಸನಗೆ. ಈ ಆಸನಾಸನ ಮಾಡಬೇಕಾದ್ರೆ ನಾವು 10 ಟೈಮ್ಸು ಈ ಥರ 1 2 3 ಈ ಥರ 10 ಟೈಮ್ಸ್ ಮಾಡೋದ್ರಿಂದ ಈ ಆಸನದಲ್ಲೂ ನಾವು ಕೂಡ ದೀರ್ಘಕಾಲ ನಾವು ಸ್ಟೇ ಮಾಡ್ಬೋದು. ಇದು ಫೈನಲ್ ಪೊಸಿಷನ್ ಆಗಿರುತ್ತೆ. ಆ್ಯಂಡ್ ದೆನ್ ಮಕರಾಸನದಲ್ಲಿ ರೆಸ್ಟ್. ಪ್ರತಿಯೊಂದು ಆಸನದಕ್ಕೂ ಆದಮೇಲೆ ನೀವು ಮಕರಾಸನದಲ್ಲಿ 10 ಸೆಕೆಂಡ್ಸ್ ರೆಸ್ಟ್ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟು ಧನುರಾಸನ. ಎರಡು ಕೈ ಮುಂದೆ ಇರುತ್ತೆ. ನಿಧಾನವಾಗಿ ಎರಡು ಕಾಲುಗಳನ್ನ ಬೆಂಡ್ ಮಾಡ್ತಾ, ಎರಡು ಕಾಲುಗಳನ್ನ ಟೋಸ್ನ ಹೋಲ್ಡ್ ಮಾಡ್ತಾ ನಿಧಾನವಾಗಿ ಲಿಫ್ಟ್ ಮಾಡೋದು. ಧನುರಾಸನ ಮಲಗಿ ಮಾಡುವಂಥ ಆಸನದಲ್ಲಿ, ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನದಲ್ಲಿ ಧನುರಾಸನ ಫೈನಲ್ ಪೊಸಿಷನ್. ಇಷ್ಟು ಮಾಡೋಕ್ಕಾಗಲ್ಲ ಅಂತ ಅಂದರೆ ಎರಡು ಕೈಗಳು ಹೀಗಾರು ಇಟ್ಕೊಬೋದು, ಕಾಲುಗಳನ್ನ ಹೀಗಾರು ಇಟ್ಕೊಂಡು ರೈಸ್ ಮಾಡ್ಬೋದು. ಓಕೆ, ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಅದೇ ರೀತಿ ಇದರಲ್ಲೇ ಒಂದಷ್ಟು ವೇರಿಯೇಷನ್ಸ್ ನೋಡೋದಾದರೆ ಪ್ಲ್ಯಾಂಕ್. ಮಲಗಿ ಮಾಡುವಂಥ ಆಸನದಲ್ಲಿ ಇದು ಪ್ಲ್ಯಾಂಕು. ಹೋಲ್ಡಿಂಗ್ಸು. ಎರಡು ಕಾಲುಗಳು ನಮ್ಮ ಶೋಲ್ಡರ್ ವಿಡ್ತ್ಗೆ ಹಿಂದೆಗಡೆ ಸ್ಪ್ರೆಡ್ ಆಗಿರುತ್ತೆ. ನಮ್ಮ ಕೈಗಳು ಕೂಡ ನಮ್ಮ ಶೋಲ್ಡರ್ ವಿಡ್ತ್ಗೆ ಸ್ಪ್ರೆಡ್ ಆಗಿರುತ್ತೆ. ನಿಧಾನವಾಗಿ ನಮ್ಮ ಟ್ರಂಕ್ ಪಾರ್ಟ್ನ ಲಿಫ್ಟ್ ಮಾಡ್ತಾ ಪ್ಲ್ಯಾಂಕಲ್ಲಿ ಫೋಲ್ಡ್ ಮಾಡಬೇಕು. ಇದನ್ನು 10 ಸೆಕೆಂಡ್ಸ್ ಅಥವಾ 2 ಸೆಟ್ಸ್ ಆ ಥರ 20 ಸೆಕೆಂಡ್ಸ್ ಆ ಥರ ನಿಧಾನವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ನಾವು ಚತುರ್ದಂಡಾಸನ. ಕೈಗಳಲ್ಲೂ ಕೂಡ ಈ ಥರ ಹೋಲ್ಡ್ ಮಾಡ್ಬೋದು. ನಮ್ಮ ಆರ್ಮ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ದೆನ್ ಅಬ್ಡಾಮಿನಲ್ ಮಸಲ್ಸ್ನ ಡಿಕ್ರೀಸ್ ಮಾಡೋದಕ್ಕೆ ಈ ಆಸನ ಹೆಲ್ಪ್ ಮಾಡುತ್ತೆ. ಆಸನಾಸ್ಗೆ ನಾವು ಹೋಗೋಣ. ನೆಕ್ಸ್ಟು ಇದು ಬೆನ್ನಿನ ಮೇಲೆ ಮಾಡುವಂಥ ಆಸನಾಸ್ಗೆ ಸುಪೈನ್ ಪೊಸಿಷನ್ ಅಂತ ಕರೀತಾರೆ. ಶವಾಸನ ಈ ಆಸನಗೆ ರೆಸ್ಟಿಂಗ್ ಪೊಸಿಷನ್ ಆಗಿರುತ್ತೆ. ಈ ರೀತಿ ಎರಡು ಕೈಗಳು ನಮ್ಮ ದೇಹದ ಪಕ್ಕ ಹೋಲ್ಡ್ ಆಗಿರುತ್ತೆ. ನಮ್ಮ ಕಾಲುಗಳು ನಿಧಾನವಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿರ್ತೀವಿ. ದೆನ್ ಇದು ಶವಾಸನ ಪೊಸಿಷನ್. ನಿಧಾನವಾಗಿ ಈ ಆಸನದಲ್ಲಿ ಸ್ಥಿತಿ ಅಂದರೆ ಈ ಆಸನ ಸ್ಥಿತಿ. ನೆಕ್ಸ್ಟು ಯಾವುದೇ ಮಲಗಿ ಮಾಡುವಂಥ ಆಸನ, ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಾಸ್ಗೆ ಇದು ಸ್ಥಿತಿ ಆಗಿರುತ್ತೆ. ನಿಧಾನವಾಗಿ ಎರಡು ಕಾಲುಗಳನ್ನ ಬೆಂಡ್ ಮಾಡ್ತೀವಿ. ಇದರಲ್ಲೇ ಒಂದಷ್ಟು ಎಕ್ಸಸೈಸ್ ನೋಡೋದಾದರೆ ಇದು ಅಬ್ಡಾಮಿನಲ್ ವರ್ಕೌಟ್ಸ್ ಆಗಿರುತ್ತೆ. ಹೊಟ್ಟೆ ಭಾಗ ತುಂಬ ಇರುತ್ತೆ ತುಂಬ ಜನಕ್ಕೆ. ಈ ಬೆಲ್ಲಿ ಫ್ಯಾಟ್ಸ್ನ ಡಿಕ್ರೀಸ್ ಮಾಡೋದಕ್ಕೆ, ಮೀನ್ಸ್ ಸಣ್ಣ ಆಗೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುವಂಥ ಆಸನ ಎಕ್ಸಸೈಸ್ನ ನೋಡೋಣ. ಫಸ್ಟು ನಮ್ಮ ನೆಕ್ ಪಾರ್ಟ್ನ ಅಪ್ ಮಾಡಿರ್ತೀವಿ ಆ್ಯಂಡ್ ದೆನ್ ನಮ್ಮ ಕೈಗಳು ಎರಡು ಪಕ್ಕ ಇರುತ್ತೆ. ನಮ್ಮ ಕಾಲಿನ ಬೆರಳುಗಳನ್ನ ಟಚ್ ಮಾಡ್ತಾ ಈ ಆಸನನ ಕಂಟಿನ್ಯೂ ಮಾಡಬೇಕು. ಇದು ಎಕ್ಸಸೈಸ್ ಆಗಿರುತ್ತೆ. ಈ ಥರ 10 ಸೆಟ್ ಮೀನ್ಸ್ 10 ಟೈಮ್ಸ್ ಮಾಡಬೇಕಿದು. ಎರಡು ಕಡೆ 10 ಟೈಮ್ಸ್. ಓಕೆ, ನಿಧಾನವಾಗಿ ಪ್ರತಿಯೊಂದು ಎಕ್ಸಸೈಸ್ ಆದಮೇಲೆ 10 ಸೆಕೆಂಡ್ಸ್ ರೆಸ್ಟ್ ಮಾಡಿ. ನಿಧಾನವಾಗಿ ರೆಸ್ಟ್ ಮಾಡೋದಾದರೆ ಶವಾಸನದಲ್ಲಿ ರೆಸ್ಟ್ ಮಾಡಿ. ಓಕೆ.
ನೆಕ್ಸ್ಟ್ ಇದೇ ರೀತಿ ಮುಂದೆ ನೋಡೋದಾದ್ರೆ 2 ಕಾಲ್ಗಳನ್ನ ಬೆಂಡ್ ಮಾಡ್ತೀವಿ. ನಿಧಾನವಾಗಿ ಸ್ವಿಂಗ್, ಇದೇ ರೀತಿ ಸ್ವಿಂಗ್ ಮಾಡೋದು. 2 ಕೈಗಳು ನಮ್ಮ ತಲೆ ಹಿಂಬದಿ ಹೋಲ್ಡ್ ಆಗಿರುತ್ತೆ. ಓಕೆ, 1 2 3 4 5. ಓಕೆ, ಇದೇ ಈ ಆಸನನ ಮೀನ್ಸ್ ಈ ಎಕ್ಸಸೈಸ್ನ 10 ಟೈಮ್ಸು ಕಂಟಿನ್ಯೂ ಮಾಡಿ. ಅದೇ ರೀತಿ 2 ಸೆಟ್ಸ್ ಆ ಥರ ಮಾಡ್ಕೊಂಡೋಗಿ, ಇನ್ಕ್ರೀಸ್ ಮಾಡ್ಕೊಂಡೋಗಿ. ಒಂದೇ ಟೈಮಲ್ಲಿ ಎಲ್ಲ ಆಸನಾಸು ಎಲ್ಲ ಎಕ್ಸಸೈಸ್ನ ಮಾಡೋಕೆ ಹೋಗ್ಬೇಡಿ. ಒನ್ ವೀಕ್ ಆದಮೇಲೆ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ನೀವು. ಓಕೆ, ನೆಕ್ಸ್ಟು 2 ಕಾಲುಗಳು ಬೆಂಡ್ ಆಗಿರುತ್ತೆ. ಅದೇ ರೀತಿ 2 ಕೈಗಳು ನಮ್ಮ ದೇಹದ ಪಕ್ಕ ನಮ್ಮ ಕಾಲುಗಳ ಬಳಿ ಇರುತ್ತೆ. ಓಕೆ, ಈ ಆಸನ ಬ್ರಿಡ್ಜ್ ಪೊಸಿಷನ್ ಅಂತ ಕರೀತಾರೆ ಈ ಆಸನನ. ಇದು ಸೇತುಬಂಧಾಸನ. ಈ ಆಸನದಲ್ಲಿ ನಾವು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ಈ ಆಸನ ಮಾಡೋದ್ರಿಂದ ಥೈರಾಯ್ಡ್ ಅಂಡ್ ದೆನ್ ಅಬ್ಡಾಮಿನಲ್ ವರ್ಕೌಟ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಅಬ್ಡಾಮಿನಲ್ ಇರೋಂತಹ ಫ್ಯಾಟ್ನ ಲಾಸ್ ಮಾಡೋದಕ್ಕೆ ಈ ಆಸನ ಹೆಲ್ಪ್ ಮಾಡುತ್ತೆ. ನಿಧಾನವಾಗಿ ಸೇತುಬಂಧಾಸನಕ್ಕೆ ಬಂದು ನಿಧಾನವಾಗಿ ರೈಟ್ ಲೆಗ್ನ ರೈಸ್ ಮಾಡೋದು. ಓಕೆ, ಈ ಆಸನದಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ರೈಟ್ ಲೆಗ್ ಆದಮೇಲೆ ಲೆಫ್ಟ್ ಲೆಗ್. ನಿಧಾನವಾಗಿ ಸೇತುಬಂಧನ ಆಸನಕ್ಕೆ ಬಂದು ನಿಧಾನವಾಗಿ ಲೆಫ್ಟ್ ಲೆಗ್ನ ರೈಸ್ ಮಾಡಿ. ಓಕೆ, ನೆಕ್ಸ್ಟು ಲೆಗ್ ರೈಸಿಂಗ್ಸು. ನಿಧಾನವಾಗಿ 2 ಲೆಗ್ನ ರೈಸ್ ಮಾಡ್ತಾ ಸ್ವಿಂಗ್ ಮಾಡಬೇಕು ಏರಲ್ಲೇ, ಈ ಥರ. ಇದನ್ನ 10 ಸೆಕೆಂಡ್ ಮೀನ್ಸ್ 10 ಟೈಮ್ಸ್ ಮಾಡಿ. ಈ ಆಸನದಲ್ಲೇ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಬೀಳಬೇಕು ಅಂದರೆ 2 ಕೈಗಳು ಮೇಲ್ಗಡೆ ಹಿಂದೆ ಚಾಚಿ ನಿಧಾನವಾಗಿ ಈ ಥರ ಮಾಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಅಂದರೆ ಸೈಕ್ಲಿಂಗ್, ಇದರಲ್ಲೇ ಹೀಗೆ ಸೈಕ್ಲಿಂಗ್ ಮಾಡ್ಬೋದು. ಅಂದರೆ ನಿಧಾನವಾಗಿ ಇದರಲ್ಲೇ ರಿವರ್ಸು, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಆ್ಯಂಡ್ ದೆನ್ ಬೋತ್ ದ ಲೆಗ್ಸ್ನ ರೈಸಿಂಗ್ ಮಾಡ್ತೀವಿ. 2 ಕೈಗಳು ಹಿಂದೆ ಇರುತ್ತೆ. ನಿಧಾನವಾಗಿ 2 ಕಾಲುಗಳನ್ನ ರೈಸ್, ಸ್ವಿಂಗ್. ಲೆಗ್ನ ಸ್ವಿಂಗ್ ಮಾಡಿದ್ಮೇಲೆ ನಾವು ಅದೇ ರೀತಿ ಹೋಲ್ಡ್ ಮಾಡ್ಬೋದು. ಇದೇ ರೀತಿ 10 ಸೆಕೆಂಡ್ಸ್ ಇದೇ ಪೊಸಿಷನಲ್ಲಿ ಹೋಲ್ಡ್ ಮಾಡ್ಬೋದು. ಓಕೆ, ಇದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ರಿ ನೀವು. ನೆಕ್ಸ್ಟ್ ನೋಡೋದಾದ್ರೆ 2 ಕಾಲು ಬೆಂಡ್ ಮಾಡಿಕೊಂಡು 2 ಕೈ ತಲೆ ಹತ್ರ ಹಿಂಬದಿ ಇರುತ್ತೆ. ನಿಧಾನವಾಗಿ ಮೇಲ್ ಬಂದು ಟಚ್ ಮಾಡೋದು ನಮ್ಮ ಕಾಲುಗಳನ್ನ. ಸ್ವಲ್ಪ ಸ್ಟಾರ್ಟಿಂಗ್ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಮಾಡ್ಬೋದು ನೀವು. ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ತೀವಿ ಅಂದರೆ 2 ಕಾಲು ಫಾರ್ವರ್ಡ್ ಇರುತ್ತೆ. ನಿಧಾನವಾಗಿ ಮೇಲೆ ಬಂದು 2 ಕಾಲುಗಳನ್ನ ಟಚ್ ಮಾಡೋದು ಹಿಂಗೆ. ಓಕೆ, ಇದನ್ನ 10 ಟೈಮ್ಸು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇದರಲ್ಲಿ ಆಸನ ನೆಕ್ಸ್ಟ್ ಒಂದು ಆಸನ ನೋಡೋದಾದ್ರೆ ಮತ್ಸ್ಯಾಸನ ಅಂತ. ಓಕೆ, ನಿಧಾನವಾಗಿ ತಲೆನ ನೆತ್ತಿ ಮೇಲೆ ಸ್ಟ್ಯಾಂಡ್ ಮಾಡ್ತಾ ನಮ್ಮ ಚೆಸ್ಟ್ ಪಾರ್ಟ್ ಏನಿರುತ್ತೆ ಅದನ್ನ ರೈಸ್ ಮಾಡ್ತೀವಿ. ಇದು ಮತ್ಸ್ಯಾಸನ ಅಂತ ಕರೀತಾರೆ. ಮತ್ಸ್ಯ ಮೀನ್ಸ್ ಫಿಶ್ ಪೊಸಿಷನಲ್ಲಿ ನಾವು ಹೋಲ್ಡ್ ಮಾಡೋದು. ಅಂದರೆ ಇದರಲ್ಲೇ ಒಂದು ಆಸನ ನೋಡೋದಾದ್ರೆ 2 ಕೈ ಸ್ಟ್ರೇಟ್ ಆಗಿ ನಮ್ಮ ಶೋಲ್ಡರ್ ವಿಡ್ತ್ಗೆ ಸ್ಪ್ಲಿಟ್ ಮಾಡಿರ್ತೀವಿ. ನಿಧಾನವಾಗಿ ರೈಟ್ ಲೆಗ್ನ ತಂದು ಲೆಫ್ಟ್ ಹ್ಯಾಂಡ್ ಹತ್ರ ಪ್ಲೇಸ್ ಮಾಡ್ತೀವಿ. ಈ ಆಸನದಲ್ಲಿ ನಾವು 10 ಸೆಕೆಂಡ್ಸ್ ನಾವು ಹೋಲ್ಡ್ ಮಾಡ್ಬೋದು. ಓಕೆ, ನಿಧಾನವಾಗಿ ನಿಮ್ಗೆ ಎಷ್ಟಾಗುತ್ತೆ ಸ್ಟಾರ್ಟಿಂಗ್ ಫಸ್ಟು ಇಷ್ಟಾದರೂ ಮಾಡಿ. ನಮ್ಮ ಟ್ರಂಕ್ ಪಾರ್ಟ್ ಮಾತ್ರ ಇದೇ ರೀತಿ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ನಮ್ಮ ದೇಹ ಮಾತ್ರ 2 ಕೈ ಸ್ಟ್ರೇಟ್ ಇರೋದ್ರಿಂದ ಯಾವುದೇ ರೀತಿ ನಮ್ಮ ದೇಹ ಬೆಂಡ್ ಆಗಿರೋದಿಲ್ಲ. ಓಕೆ, ಇದೇ ರೀತಿ ರೈಟ್ ಲೆಗ್ ಮಾಡಿ ದೆನ್ ಲೆಫ್ಟ್ ಲೆಗ್ ಇದೇ ನಿಧಾನವಾಗಿ ಫಸ್ಟು ಹೋಲ್ಡ್ ಮಾಡಿ. ಓಕೆ,
ಈ ಆಸನದಲ್ಲಿ ಒಂದು 10 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡ್ಬೋದು. ಅದೇ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಈಗ ಮಾಡಿದ್ದು ಬೇಸಿಕ್ ಯೋಗ ಆಗಿರುತ್ತೆ. ನಾವು ಯಾವುದೇ ರೀತಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆಗಿರ್ಬೋದು, ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕಾಗಿರ್ಬೋದು, ದೆನ್ ವೆಯ್ಟ್ ಗೇನ್ ಮಾಡೋದು ಕೂಡ ಇದು ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ದೆನ್ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, BP, IBP, ಲೋ BP, ಡಯಾಬಿಟೀಸ್ ಪೇಷಂಟ್ಸು, ಆ್ಯಂಡ್ ದೆನ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನೋಡೋದಾದರೆ ಆಂಗ್ಸೈಟಿ, ಡಿಪ್ರೆಷನ್ಸು, ಈ ಕಾಯಿಲೆಗಳು ಮತ್ತು ನಿದ್ರಾಹೀನತೆಯಿಂದ ತುಂಬ ಜನ ಬಳಲ್ತಾ ಇರ್ತಾರೆ. ಇಂಥ ಕಾಯಿಲೆಗಳಿಗೆಲ್ಲ ಈ ಆಸನಾಸ್ ಮಾಡೋದ್ರಿಂದ, ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಸ್ಲೀಪಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಇಂಪ್ರೂವ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡೋದಾದರೆ ನಾವು ಒಂದು ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಇದನ್ನ ಎಂಡ್ ಮಾಡೋದಾದರೆ ಪ್ರಾಣಾಯಾಮ ಮಾಡೋದ್ರ ಮುಖಾಂತರ ನಾವು ಎಂಡ್ ಮಾಡ್ಬೋದು. ಫಸ್ಟು ನಾಡಿ ಶೋಧನ ಪ್ರಾಣಾಯಾಮ ನಾನು ತೋರಿಸ್ತಾ ಇದ್ದೀನಿ. ಇದು ನಾಸಿಕ ಮುದ್ರೆ ಆಗಿರುತ್ತೆ. ಎರಡು ತೋರ್ಬೆರಳು ಆ್ಯಂಡ್ ದೆನ್ ಮಧ್ಯದ ಬೆರಳನ್ನು ಫಿಂಗರ್ನ ಕ್ಲೋಸ್ ಮಾಡಿರ್ತೀವಿ. ಹೆಬ್ಬೆರಳಿನ ಮುಖಾಂತರ ನಾವು ರೈಟ್ ನಾಸ್ಟ್ರಿಲನ್ನು ಹೋಲ್ಡ್ ಮಾಡ್ತೀವಿ. ಆ್ಯಂಡ್ ಇದು ಲೆಫ್ಟ್ ಹ್ಯಾಂಡಲ್ಲಿ ಚಿನ್ಮುದ್ರನ ಅಡಾಪ್ಟ್ ಮಾಡಿರ್ತೀವಿ. ರೈಟ್ ಹ್ಯಾಂಡಲ್ಲಿ ತಮ್ ಫಿಂಗರಲ್ಲಿ ನಾವು ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡ್ತೀವಿ. ಆ್ಯಂಡ್ ದೆನ್ ನಿಧಾನವಾಗಿ ಇನ್ಹೇಲ್ ಥ್ರೂ ಯುವರ್ ಲೆಫ್ಟ್ ನಾಸ್ಟ್ರಿಲ್, exhale through your right nostril. Again inhale through your right nostril, exhale through your left nostril. ಓಕೆ, ನಿಧಾನವಾಗಿ ಯಾವ ಮೂಗಲ್ಲಿ ಉಸಿರನ್ನು ತಗೊತೀವಿ ಅದೇ ಮೂಗಲ್ಲಿ ನಾವು ಉಸಿರನ್ನ ಬಿಡದೆ ಆಲ್ಟರ್ನೇಟ್ ನಾಸ್ಟ್ರಿಲಲ್ಲಿ ನಾವು ಉಸಿರನ್ನ ಬಿಟ್ಟು, ಅದೇ ರೀತಿ ಇನ್ಹೇಲ್ ಮಾಡೋದು ನಾವು ಉಸಿರನ್ನ ಯಾವ ನಾಸ್ಟ್ರಿಲ್ ಬಿಟ್ಟಿರ್ತೀವಿ ಅದೇ ಆ ಮೂಗಲ್ಲಿ ನಾವು ಇನ್ಹೇಲ್ ಮಾಡ್ತೀವಿ. ಇದು ನಾಡಿ ಶೋಧನಾ ಪ್ರಾಣಾಯಾಮ ಆಗಿರುತ್ತೆ. ಇದನ್ನ ನೀವು ಒಂದು 2 ಮಿನಿಟ್ಸ್ ಆ್ಯಂಡ್ ಅದೇ ರೀತಿ ನೆಕ್ಸ್ಟು ನಾವು ಕಂಟಿನ್ಯೂ ಮಾಡಿಕೊಂಡು ಒಂದು 15 ಮಿನಿಟ್ಸ್ ನಾವು ಈ ಪ್ರಾಣಾಯಾಮನ ನಾವು ಕಂಟಿನ್ಯೂ ಮಾಡ್ಬೋದು. ಇದು ನಾಡಿ ಶೋಧನಾ ಪ್ರಾಣಾಯಾಮ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಆ್ಯಂಡ್ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಇದು ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ ನಾವು ಲೆಫ್ಟ್ ನಾಸ್ಟ್ರಿಲಲ್ಲಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡೋದ್ರಿಂದ ನಾವು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ನಿಧಾನವಾಗಿ ದೀರ್ಘವಾದ ಉಸಿರಾಟನ ಲೆಫ್ಟ್ ನಾಸ್ಟ್ರಲ್ಲಿ ಮಾಡೋದ್ರಿಂದ ಅದು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಆಗಿರುತ್ತೆ. ಇದು ಲೆಫ್ಟ್ ಸೈಡ್ ಇರುವಂತಹದ್ದು ನಮಗೆ ಚಂದ್ರ ನಾಡಿಸ್ ಆಗಿರುತ್ತೆ. ರೈಟ್ ಸೈಡ್ ಇರೋದೆಲ್ಲ ನಮಗೆ ಸೂರ್ಯ ನಾಡಿಸ್ ಆಗಿರುತ್ತೆ. ಇದು ನಮಗೆ ಈ ಲೆಫ್ಟ್ ಸೈಡ್ ಮಾಡೋದ್ರಿಂದ ನಮಗೆ ಕೋಲ್ಡು ಆ್ಯಂಡ್ ದೆನ್ ಕಾಫ್ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ರೈಟ್ ಸೈಡ್ ಮಾಡೋದ್ರಿಂದ ನಮಗೆ ಹೀಟ್ನ ಬ್ಯಾಲೆನ್ಸ್ ಮಾಡುತ್ತೆ. ದೇಹದಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟು ಚಂದ್ರನಾಡಿ ಸೂರ್ಯ ನಾಡಿ ಆಗಿರುತ್ತೆ. ಇದನ್ನ 2 ಮಿನಿಟ್ಸ್ ಆ ಥರ ನಾವು ಇನ್ಕ್ರೀಸ್ ಮಾಡಿಕೊಂಡು 15 ಮಿನಿಟ್ಸ್ವರೆಗೂ ನಾವು ಆ ಪ್ರಾಣಾಯಾಮನ ಮಾಡ್ಬೋದು. ನೆಕ್ಸ್ಟು ಭಸ್ತ್ರಿಕಾ ಪ್ರಾಣಾಯಾಮ ನೋಡೋದಾದರೆ 2 ಕೈಗಳನ್ನ ಮುಷ್ಟಿಗಳನ್ನ ಹೋಲ್ಡ್ ಮಾಡಿರ್ತೀವಿ. ನಿಧಾನವಾಗಿ ಕೈಗಳನ್ನ ಮೇಲೆ ಡೀಪ್ ಎಕ್ಸೇಲ್ ಮಾಡೋದನ್ನ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಅಂತೀವಿ. ಈ ರೀತಿ ನಾವು ಫಸ್ಟು 20 ಸ್ಟ್ರೋಕಲ್ಲಿ ನಾವು ಮಾಡ್ತೀವಿ. ಅದೇ ರೀತಿ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇವಾಗ ಮಾಡಿದ್ದು ಭಸ್ತ್ರಿಕಾ ಪ್ರಾಣಾಯಾಮ. ನೆಕ್ಸ್ಟ್ ಮಾಡೋ ಅಂಥದ್ದು ಕಪಾಲಭಾತಿ ಪ್ರಾಣಾಯಾಮ. ಡೀಪ್ ಇನ್ಹೇಲ್ ಮಾಡಿ ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್ನ ಮಾಡೋದ್ರಿಂದ ಫಸ್ಟು 10 ಸ್ಟ್ರೋಕಲ್ಲಿ ನಾವು ಎಕ್ಸೇಲ್ ಮಾಡ್ತೀವಿ. ಆ್ಯಂಡ್ ದೆನ್ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಒಂದು 16 ಕೌಂಟ್ಸ್ವರೆಗೂ ನಾವು ಒಂದು ಇನ್ಹೇಲ್ ತಗೊಂಡು 16 ಕೌಂಟ್ಸ್ವರೆಗೂ ನಾವು ಎಕ್ಸೇಲ್ ಮಾಡ್ತಾ ಹೋಗ್ಬೋದು. ಓಕೆ, ನಿಧಾನವಾಗಿ ಚಿನ್ಮುದ್ರ ಹಾಕಿರ್ತೀವಿ. ಡೀಪ್ ಇನ್ಹೇಲ್, ಓಕೆ. ನಿಧಾನವಾಗಿ ಫಸ್ಟು ನಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಧಾನವಾಗಿ ನಮ್ಮ ಲೆಫ್ಟ್ ಹ್ಯಾಂಡ್ ಏನಿರುತ್ತೆ ಅದನ್ನ ಹೊಟ್ಟೆ ಮೇಲೆ ಪ್ಲೇಸ್ ಮಾಡಿ ದೀರ್ಘವಾದ ಉಸಿರನ್ನು ತಗೊಂತ ನಮ್ಮ ಹೊಟ್ಟೆ ಹೇಗೆ ಮೂಮೆಂಟ್ಸ್ ಆಗುತ್ತೆ ಅದನ್ನು ಗೊತ್ತಾಗುತ್ತೆ ನಮಗೆ. ದೀರ್ಘವಾಗಿ ನಾವು ಫೋರ್ಸ್ಫುಲ್ ಆಗಿ ಎಕ್ಸಲೇಷನ್ನ ಮಾಡೋದು. ಇದು ಕಪಾಲಭಾತಿ ಪ್ರಾಣಾಯಾಮ. ಇದು ಕೂಡ ನಮ್ಮ IBP ಯಾರಿಗಿರುತ್ತೆ ಆ್ಯಂಡ್ ದೆನ್ ಹಾರ್ಟ್ ಪ್ರಾಬ್ಲಮ್ ಯಾರಿರುತ್ತೆ ಇದನ್ನ ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಆ್ಯಂಡ್ ದೆನ್ ಕಪಾಲಭಾತಿ ಪ್ರಾಣಾಯಾಮನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ಫೋರ್ಸ್ಫುಲ್ ಎಕ್ಸಲೇಷನ್ ಆಗಿರೋದ್ರಿಂದ ಈ
IBP ಯಾರಿಗಿರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ, ಇವರು ಕೂಡ ಇದನ್ನ ಮಾಡಬಾರ್ದು. ಮೀನ್ಸ್ ಡಾಕ್ಟರ್ ಆಗಿರ್ಬೋದು ಆ್ಯಂಡ್ ದೆನ್ ತುಂಬ ತಜ್ಞರಾಗಿರ್ತಾರಲ್ಲ, ಯೋಗದಲ್ಲೇ ಸ್ವಲ್ಪ ಪರಿಣತರಾಗಿರ್ತಕ್ಕಂಥ ಅವ್ರನ್ನ ರೆಫರೆನ್ಸ್ ತಗೊಂಡು ನಾವು ಈ ಪ್ರಾಣಾಯಾಮಗಳನ್ನ ಮಾಡಬೇಕಾಗುತ್ತೆ. ಇವತ್ತು ಮಾಡಿದ್ದು ನಾವು ಬೇಸಿಕ್ ಯೋಗ ಆ್ಯಂಡ್ ದೆನ್ ಬೇಸಿಕ್ ಪ್ರಾಣಾಯಾಮ ಆಗಿರುತ್ತೆ. ಈ ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿ ನೀವು ಕೂಡ ಆರೋಗ್ಯವಂತರಾಗಿ ಮತ್ತು ಬೇರೆಯವ್ರಿಗೂ ಕೂಡ ನಿಮ್ಮ ಜೊತೆಗೆ ಬೇರೆಯವ್ರಿಗೂ ಕೂಡ ನಿಮ್ಮ ಆರೋಗ್ಯನ ಇನ್ಕ್ರೀಸ್ ಮಾಡ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ದಿನ ಯೋಗ ಮಾಡಿ ಆ್ಯಂಡ್ ದೆನ್ ಪ್ರಾಣಾಯಾಮ ಮಾಡಿ ಅಭ್ಯಾಸ ಮಾಡಿ. ಯೋಗ ಮಾಡಿ ರೋಗಮುಕ್ತರಾಗಿ. ಥ್ಯಾಂಕ್ ಯು.